ನೀವು ನೋಡ್ತಾ ಇದ್ದೀರಾ ಆರ್ಮ್ಯಾಕ್ಸ್ ಕನ್ನಡ. ನನ್ನ ಸೀಮಾ ಬಂಗಾರಪ್ಪ. ಬೀದರ್ನಲ್ಲಿ ಧ್ವಜಾರೋಹಣ ವಿಚಾರ ರಾಜಕೀಯ ವಾಕ್ಸಮರಕ್ಕೆ ಕಾರಣವಾಗಿದೆ. ಧ್ವಜಾರೋಹಣ ವಿಚಾರದಲ್ಲಿ ಸಚಿವ ಜಮೀರ್ ಅಹಮದ್ ವಿರುದ್ಧ ಬಿಜೆಪಿ ಶಾಸಕ ಶೈಲೇಂದ್ರ ಬೇಲ್ದಾಳೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಜಮೀರ್ ಅಹಮದ್ ಮಂತ್ರಿಯಾದ ಬಳಿಕ ಧ್ವಜಾರೋಹಣ ಮಾಡಲ್ಲ ಎನ್ನುವುದು ರಾಷ್ಟ್ರಕ್ಕೆ ಮಾಡಿದಂತಹ ಅವಮಾನ ಅಂತ ಹೇಳಿ ಶಾಸಕರು ಆರೋಪವನ್ನು ಮಾಡಿದ್ದಾರೆ. ರಾಷ್ಟ್ರ ಧ್ವಜಾರೋಹಣದ ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ. ಸಚಿವ ಸ್ಥಾನದಲ್ಲಿರುವವರಿಗೆ ಸಿಕ್ಕಿರುವ ಈ ಅವಕಾಶವನ್ನ ನಿರಾಕರಿಸುವುದು ಸರಿಯಲ್ಲ ಅಂತ ಹೇಳಿ ಶಾಸಕರು ಹೇಳಿದ್ರು. ನಾವೆಲ್ಲರೂ ಶಾಸಕರಾಗಿದ್ರು ಧ್ವಜಾರೋಹಣದ ಅವಕಾಶ ಸಿಗೋದಿಲ್ಲ, ಸಚಿವರೇ ಧ್ವಜಾರೋಹಣ ಮಾಡ್ತಾರೆ ಅಂತ ಶಾಸಕರು ಹೇಳಿದ್ರು. ಧ್ವಜಾರೋಹಣ ಮಾಡುವ ಅವಕಾಶ ಸಿಗಬೇಕಾದ್ರೆ ಪೂರ್ವ ಜನ್ಮದ ಪುಣ್ಯ ಮಾಡಿರಬೇಕು ಅಂತ ಹೇಳಿ ಶೈಲೇಂದ್ರ ಬೇಲ್ದಾಳೆ ಅವರು ಹೇಳಿದ್ರು. ಜಮೀರ್ ಅಹಮದ್ ಅವರಿಗೆ ಧ್ವಜಾರೋಹಣಕ್ಕಿಂತ ಮುಖ್ಯವಾದ ಕೆಲಸ ಬೇರೆ ಏನಿದೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಜಮೀರ್ ಬರೆದ ಪತ್ರವನ್ನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಅಂಗೀಕರಿಸಬಾರದಿತ್ತು. ಪತ್ರ ಅಂಗೀಕರಿಸುವ ಮೂಲಕ ಸಿಎಂ ಕೂಡ ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ. ಜಮೀರ್ ಅಹಮದ್ ಅವರು ಮಂತ್ರಿ ಆಗ್ಲಿಕ್ಕೆ ಎಷ್ಟು ಪರದಾಡಿದ್ರು, ಎಷ್ಟು ಸಲ ದಿಲ್ಲಿ ಹೋಗಿ ಬಂದರು, ಅದು ಇಡೀ ರಾಜ್ಯದ ಜನತೆಗೆ ಗೊತ್ತದ. ಒಂದು ಸಲ ಮಂತ್ರಿ ಆದಮೇಲೆ ಈ ಧ್ವಜಾರೋಹಣ ಮಾಡಲ್ಲ ಅಂದರೆ ಇದು ರಾಷ್ಟ್ರಕ್ಕೆ ಅಗೌರವ ತೋರಿಸಿನಪ್ಲೆ, ಇದೊಂದು ದೇಶಕ್ಕೆ ಅವಮಾನ ಮಾಡಿದಪ್ಲೆ. ಯಾಕಂದರೆ ರಾಷ್ಟ್ರಧ್ವಜ ನಾವು ಧ್ವಜವನ್ನು ಏರ್ಸೋದು ನಮ್ಮ ಪೂರ್ವಜನ ಪುಣ್ಯನೋ. ಎಲ್ಲರಿಗೂ ಅವಕಾಶ ಸಿಗಲ್ಲ. ನಾವು ಎಷ್ಟೋ ಜನ ಶಾಸಕರಿದ್ದೆವು ಎಲ್ಲ ಪಾರ್ಟಿಯಲ್ಲಿ, ಎಲ್ಲರಿಗೂ ಅವಕಾಶ ಸಿಗ್ತದೇನು? ಅವ್ರ ಪಾರ್ಟಿಯಲ್ಲೇ ಇದ್ರೆ ಅವ್ರಿಗೆ ಸಿಗ್ತದೇನು? ಯಾರು ಉಸ್ತುವಾರಿ ಸಚಿವರು ಅದಾರ ಅವ್ರಿಗಷ್ಟೇ ಅವಕಾಶ ಸಿಗ್ತದೆ. ಎಮ್ ಎಲ್ ಎಗಳಿಗೆ ನೀವು ಸಿಗಲ್ಲ. ಹೆಡ್ ಕ್ವಾರ್ಟರ್ದಲ್ಲಿ ಮತ್ತು ತಹಶೀಲ್ದಾರೇ ಮಾಡಬೇಕು. ಇದು ಈ ಅವಕಾಶ ಅವ್ರು ಯಾಕೆ ಕಳ್ಕೊಳತ್ತಾರ ಅಂದ್ರೆ ಅವ್ರು ಯಾಕೋ ಏನೋ ರಾಷ್ಟ್ರಕ್ಕಿದು ಅಗೌರವ ತೋರಿಸಿನಪ್ಲೆ ಅಂತ ನಮ್ಮೆಲ್ಲರ ಭಾವನೆ. ಇಂಥ ಕೆಲಸ ಅವರು ಕೆಲಸ ಇದು ರಾಷ್ಟ್ರಧ್ವಜ ಇರ್ಸೋನ್ಕಿನ್ನ ಅದಕ್ಕಿಂತ ಯಾವುದು ಇಂಪಾರ್ಟೆಂಟ್ ಕೆಲಸ ಇದೆ ಅದು ರಾಜ್ಯದ ಜನತೆಗೆ ಅವ್ರು ಹೇಳ್ಬೇಕಂತ ನಾನು ನಿಮ್ಮ ಮಾಧ್ಯಮ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇವ್ರಿಗೆ ಮಂತ್ರಿ ಮಾಡೋದೇ ಮನಸ್ಸಿದ್ದಿಲ್ಲ ನನಗನ್ನಿಸ್ತು. ಯಾಕಂದರೆ ಅವ್ರು ಎರಡನೇ ಲಿಸ್ಟ್ನಾಗ ಮಾಡೋದು ಮತ್ತು ದಾವಣಗೆರೆ ಚುನಾವಣೆದು ಅವ್ರ ಆಡಿಯೋ ರಿಲೀಸ್ ಆಗಲಿ ಇದೆಲ್ಲ ಅವ್ರ ತಲೆಗದ. ಅದಕ್ಕೆ ಬೇಗನೆ ಎಕ್ಸೆಪ್ಟ್ ಮಾಡಿದ್ದಾರೆ. ಬಟ್ ಮಾಡಬಾರ್ದಿತ್ತು. ರಾಷ್ಟ್ರದ ಬಗ್ಗೆ, ಹಿಂದೂ ರಾಷ್ಟ್ರದ ಬಗ್ಗೆ, ಅಲ್ಲಿ ಇಲ್ಲಿ ಧಾರ್ಮಿಕ ಬಗ್ಗೆ ಇತ್ತೀಚಿನಿಂದಲೇ ಭಾಳಷ್ಟು ಮಾತಾಡ್ತಾರೆ. ಮೊನ್ನೆ ಮುಖ್ಯಮಂತ್ರಿಗಳು ಮಾತಾಡಿದವರು ರಾಷ್ಟ್ರದ ಅಗೌರವ ತೋರಿಸ್ಲತ್ತಾರೆ ತಮ್ಮ ಸಹೋದ್ಯೋಗಿ ಅಂತ ಅವರು ಯಾಕೆ ಅನಿಸ್ಲಿಲ್ಲ. ಅವರು ಕೂಡ ತಪ್ಪೆಸಗಿದ್ದಾರೆ ಅಂತ ನಮ್ಮ ಭಾವನೆ. ನಮ್ಮ ಪುಣ್ಯ ಈ ನಮಗಾಗಿದೇನೋ ಎಮ್ ಎಲ್ ಎ ಇದ್ದು ಯಾರು ಉಸ್ತುವಾರಿ ಸಚಿವರು ಅವರಿಗೆ ಪವರ್ಸ್ ಅದ ಸಂವಿಧಾನದಲ್ಲಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ. ಅದಕ್ಕೆ ಪಕ್ಷದ ಲೆಟರ್ ಪ್ಯಾಡ್ ಮೇಲೆ ಸ್ಪೀಕರ್ ಅನೌನ್ಸ್ ಮಾಡಿಬಿಟ್ರೆ ಅದನ್ನು ಸಂವಿಧಾನ ಪೀಠಕ್ಕೆ ಅವ್ರು ಕರೆಕ್ಟ್ ಓದಿಲ್ಲ ಅವರು. ಅದು ಕೂಡ ಇದು ಹೊಸ ನಂದಿಗೆ ಹಾಕಿದ್ರು. ಅರೆ ಒಂದು ತಾಸದಲ್ಲಿ ಯಾವ ಎಲೆಕ್ಷನ್ ಚುನಾವಣೆ ಭೂಕಂಪ ಆಗದ ಹೋಗಿ ಇಂಥ ಅವಕಾಶ ಸಿಗದೆ ಭಾಳ ಕಡಿಮೆ ಎಲ್ಲರಿಗೆ. ನಮ್ಮ ವಿಚಾರದಾಗ ಡಿ ಕೆ ಶಿವಕುಮಾರ್ ಅವ್ರು ಭೀ ಇದಕ್ಕೆ ಒಪ್ಪದಿದ್ದಿಲ್ಲ. ಯಾಕಂದರೆ ನಮ್ಮ ದೇಶ ಮೊದಲೆಂಬ ನಮ್ಮ ಸಂಸ್ಕೃತಿ ನೇಷನ್ ಫಸ್ಟ್